ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಈಗ ಯಾಕಂತಂದ್ರೆ ಇದು ನಮ್ದು ಹುಮ್ನಾಬಾದ್ ತಾಲೂಕದಾಗ ಆಗ್ಯದ, ಬೀದರ್ ಜಿಲ್ಲೆದಾಗ ಆಗ್ಯದ. ಇದ್ರ ಬಗ್ಗೆ ಮಾತಾಡಿದ್ಮೇಲೆ ಮಾತಾಡ್ತೇನೆ. ಇಲ್ಲಿರೋದು ನಿಮ್ಗೆ ಸಾಮ್ಯತೆ ಹೇಳೋದು, ಅಜ್ಮೀರ್ ಕೇಸಿಗೆ ಇದಕ್ಕೆ ಸಾಮ್ಯತೆ ಹೇಳೋದ. ವಿಕ್ಟಿಮೈಡ್ ಕಲ್ಪ್ರಿಟ್ ಹೋರಾಟ ಮಾಡ್ತೀವಿ ಸರ್. ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಅವ್ರು ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ಸಮಾಜ ಜನರನ್ನು ನಾವು ಸೇರಿಸಿ ಬೀದರ್ ನಲ್ಲಿ ಹೋರಾಟ ಮಾಡ್ತೀವಿ. ಇದನ್ನ ಯಾವ ತಾರ್ಕಿಕ ಅಂತ ತಗೊಂಡು ಹೋಗ್ತೀವಿ. ಏನಂತ ಒತ್ತಾಯ ಮಾಡ್ತಾ ಇದ್ರಿ? SIT ತನಿಖೆ ನಿಜಾಂಶ ಹೊರಗೆ ಬರಬೇಕು. ಒಂದು ಹುಡುಗಿದ ಮಾತ್ರ ಕೇಸ್ ಆಗಿದೆ. ಇದ್ರ ಹಿಂದೆ ಎಷ್ಟಾಗಿವೆ, ಇವ್ನ ಹಿಂದೆ ಯಾರಿದ್ದಾರೆ, ಇದೆಲ್ಲ ತನಿಖೆ ಆಗಬೇಕು. ಕೇಸ್ಗಳಲ್ಲಿ ಸಾಮ್ಯತೆ ಇಲ್ಲ. ಒಂದು ಕೇಸ್ ಬೇರೆ, ಇಲ್ಲಿರೋದು ಆಲ್ರೆಡಿ ಅವನೇ ಒಪ್ಕೊಂಡಿದ್ದ, ನಾನು 3-4 ಮಾಡಿದ್ದೀನಿ ಅಂತ ಲಾಜಿಕ್ ಕರ್ಕೊಂಡು ಹೋಗಿದ್ದೀನಿ. ಮತ್ತೆ ಅದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಾಗಿ ಬೇಲಿನೇ ಹೊಲ ಮೇಲೆ ಏನಿರ್ತದೆ, ಒಬ್ಬ ಶಿಕ್ಷಕ ಆಗಿ 3-4 ಅಂತ ಅವ ಹೇಳ್ತಾ ಇದ್ದಾನೆ. ಅವ್ನ ಮೊಬೈಲ್ ನಲ್ಲಿ 40-50 ಜನರು ವಾಟ್ಸ್ಆಪ್ ಮೆಸೇಜ್ಗಳು ನಮ್ಮವ್ರು ನೋಡಿದ್ದಾರೆ. ಅದಕ್ಕೆ ನಮ್ಗೆ ಅನುಮಾನ ಇದೆ. ನಾವು ನೋಡಿಲ್ಲ, ನಮ್ಮವ್ರು ನೋಡಿದ್ದಾರೆ. ಅದು ನೋಡಿದ ನಂತರ ಅದು ಕೇಸ್ ಆಗಿದೆ. ಅಲ್ಲಿವರೆಗೆ ಕೇಸ್ ಆಗಿದೆ. ಅವ್ರು ನೋಡಿದ 25ನೇ ತಾರೀಕಿಗೆ 28 ಕೇಸ್ ಆಗಿದೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಮೊಬೈಲ್ ಇದೆ. ನಮ್ಮ ಪೊಲೀಸರ ಮೇಲೆ ನಮ್ಗೆ ಭರವಸೆ ಇಲ್ಲ. ಅದಕ್ಕೆ SIT ಆಗಬೇಕು. ಇಲ್ಲಾಂದ್ರೆ ಆ ಮೊಬೈಲ್ ನಲ್ಲಿ ಇದ್ದಂತ ಕೂಡ ಮುಚ್ಚುವಂತ ಕಷ್ಟ ಆಗ್ತದೆ. ಅದು ನಮ್ಮ ಒತ್ತಾಯ SIT ಆಗ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಿನ್ನೆ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಧರ್ಮಸ್ಥಳದ NIA ಆಗ್ಬೇಕಂತ ಅಮಿತ್ ಶಾ ಅವರಿಗೆ ಹೇಳಿದ್ದಾರೆ. ನಾವು ಅಲ್ಲಿವರೆಗೂ ಕೂಡ ಪ್ರಯತ್ನ ಮಾಡ್ತೀವಿ. ಹಂತವಾಗಿ ಅವ್ನು ಸ್ವತಃ ಒಪ್ಕೊಂಡಿದ್ದ 3-4 ವಿದ್ಯಾರ್ಥಿ ಅಂತ. ಅವ್ನ ಮೊಬೈಲ್ ನಲ್ಲಿ 3-4 ವಿದ್ಯಾರ್ಥಿ ನೆಕೆಡ್ ಫೋಟೋಗಳಿವೆ. 30-40-50 ವಿದ್ಯಾರ್ಥಿಗಳಿಗೆ ವಾಟ್ಸ್ಆಪ್ ಮೆಸೇಜಸ್ ಇವೆ, ಅಂದ್ರೆ ಅಶ್ಲೀಲ ಮೆಸೇಜ್ಗಳು. ಕಾರ್ಯದರ್ಶಿಗಳು ಕ್ಷೇತ್ರದಾಗೆ ಒಬ್ಬ ಹೋಗಿ ಹುಡುಗ ಅವನಿಗೆ ಯಾವುದೋ ಒಂದು ಪ್ಲಾಟ್ ಇಂದ ವ್ಯವಹಾರ ಮಾಡಿ ಸ್ವಲ್ಪ ತೊಂದರೆ ಆಗಿ ವಿಡಿಯೋ ಮಾಡಿದ್ದಾನ. ವಿಡಿಯೋ ಮಾಡಿ 4 ಜನರ ಹೆಸರು ಹೇಳಿದ್ದಾನ. ನನಗೆ ಇವ್ರಲಿಂದ ಈ ತರ ತೊಂದರೆ ಆಗ್ತಾ ಇದೆ, ನಾ ಸ್ವಲ್ಪ ಗಣ್ಯರ ಹತ್ರ ರಾಜಕೀಯ ಹತ್ರ ಕೂಡ ಹೋಗಿದೆ, ಅವ್ರು ಕಿವಿ ಮೇಲೆ ಹಾಕೊಂಡಿಲ್ಲ. ಮತ್ತೆ ನಾಳೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ. ಈ ಆತ್ಮಹತ್ಯೆಗೆ ಇವ್ರು 4 ಜನರು ಕಾರಣರಂತ ಒಂದು ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೊಳಕ ಗೋಲಿ ತಿಂತ ನಾವು ಗೋಲಿ ತಿಂದಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ರೆಫರ್ ಮಾಡಿ ಬೀದರ್ ಬರ್ತಾನ. ಇಲ್ಲಿ ಹೆಂಗಿದೆ ನೋಡಿ, ಇಲ್ಲಿ ಬಂದು ಏನ್ ತಗೋತಾರ ಅಂತಂದ್ರೆ ಸ್ಟೇಟ್ಮೆಂಟ್ ತಗೋತಾರ ಪೊಲೀಸರು. ಆ ಸ್ಟೇಟ್ಮೆಂಟ್ ತಗೋತಾನೆ. ಈಗ ಅವನು ಅಸ್ವಸ್ಥ ಆಗಿರ್ತಿರ್ತಾನ ಪಾಪ ಹಾಸ್ಪಿಟಲ್ ನಲ್ಲಿ, 120 ಗೋಲಿ ತಿಂದಿರ್ತಾನಂತ. ಆ ಟೈಮ್ನಾಗ ಒಂದು ಸ್ಟೇಟ್ಮೆಂಟ್ ತಗೊಂಡು ಯಾವುದೋ ಒಂದು ಸ್ಟೇಟ್ಮೆಂಟ್, ಆದ್ರೆ ಅವನು ವಿಡಿಯೋನೇ ಕ್ಲಿಯರ್. ನನಗೆ ಇವರು 4 ಮಂದಿ ಇಲ್ಲಿಂದ ನನಗ ಜೀವ ಬೆದರಿಕೆ ಇದೆ, ಅದಕ್ಕಾಗಿ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ, ಏನೇ ನನ್ನ ಆತ್ಮಹತ್ಯೆ ಕಾರಣ ಇವರೇ ಅಂತ. ಆದ್ರೆ ಆ FIR ಮಾಡ್ತಾರ ಅವರು. ಆ FIR ಕಾಪಿ ನಿಮ್ಗೆ ತೋರಿಸ್ತೀನಿ. ಆ FIR ದಾಗ 4 ಮಂದಿ ಹೆಸರು ಇರಲ್ಲ. ಅದ್ರೊಳಗೆ ಬೇರೆ ಅಮಾಯಕರು FIR ಕಾಪಿ ಹಾಕ್ತಾರ, ಹೆಸರು ಹಾಕ್ತಾರ. ಆದ್ರೆ ಯಾವ ತರ ನಡೀತಾ ಇದೆ ಎಂಬತ್ತು ನೋಡ್ಬೋದು. ಇವತ್ತು ಅದನ್ನು ಕೂಡ ನಿಮ್ಗೆ ಕೊಡ್ತೀನಿ. ಗೊತ್ತಾ ಈ ತರ ಆಗ್ತು ಅಂತಂದ್ರೆ ಮತ್ತೆ ಪೊಲೀಸರ ಬಗ್ಗೆ ಏನು ಇವತ್ತು ವಿಶ್ವಾಸ ಇಟ್ಕೊಂಡು ನಾವು ಕೇಳ್ಬೇಕು ಅವರಿಗೆ. ಅವರೆಲ್ಲ ಏನಾಗಿಲ್ಲ, ಒಂದು ಕೈಗೊಂಬೆ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರ, ಬಾಕಿ ಮಿಕ್ಕಿದ ಏನು ಇಲ್ಲ. ಯಾವುದು ಕೂಡ ಸರ್ಕಾರ ಕೈಗೊಂಬೆ ಆಗಿ ಮಾಡ್ತಾ ಇದ್ದಾರೆ. ಗೊತ್ತಾ ಸರ್ಕಾರ ಏನ್ ಹೇಳುತ್ತು, ಸರ್ಕಾರದಾಗ ಇದ್ದವ್ರು ಏನ್ ಹೇಳೋರು ಅಷ್ಟೇ ಕೆಲಸ ಮಾಡಬೇಕು. ಅದು ಬಿಟ್ಟು ಯಾವುದು ಕೂಡ ಏನು ಇಲ್ಲ. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ, ಇದ್ರ ಬಗ್ಗೆ SIT ತನಿಖೆ ಮಾಡಿ ಏನೋ ಒಂದು ಕಲ್ಪ್ರಿಟ್ ಇದ್ದಾನ ಅವನಿಗೆ ಫಾಸಿ ಹಾಕ್ಬೇಕಂತ ನಾವು ಎಲ್ಲರೂ ಕೂಡ ನಮ್ಮ ಪಕ್ಷದಿಂದ ನಾವು ಮತ್ತು ಹಿಂದೂಪರ ನಮ್ಮ ಎಲ್ಲಾ ಸಂಘಟನೆ ವತಿಯಿಂದ ಆಗ್ರಹ ಮಾಡ್ತೇವೆ. ಯಾಕಂತಂದ್ರೆ ಈ ತರ ಆಗ್ಕೋತ ಹೋಗ್ತು ಅಂತಂದ್ರ ಇದ್ರ ಹಿಂದೆ ಏನೇನಿದೆ ಅನ್ನೋದು ಗೊತ್ತಾಗ್ಬೇಕು. ಇದಕ್ಕ ಈಗ ಸಣ್ಣ ಮಕ್ಕಳು ಅವರಿಗೆ ಇನ್ನ ಮ್ಯಾಚುರಿಟಿನೂ ಕೂಡ ಬಂದಿರಲ್ಲ. ಹೈಸ್ಕೂಲಿಗೆ ಅಂತಂದ್ರೆ ಅವ್ರಿಗೇನು ಅವ್ರೇನ್ ಕಾಲೇಜಸ್ ಇಲ್ಲ, ಅವ್ರೇನು ಯಾವ್ದು ದೊಡ್ಡವರಿಲ್ಲ. ಆದ್ರೆ ಈ ತರ ನಡೀತು ಅಂತಂದ್ರ ಮತ್ ಏನಾಗ್ತಾ ಇದೆ ಗೊತ್ತಾ? ಇದ್ರ ಬಗ್ಗೆ ಏನ್ ಸರ್ಕಾರ ಏನ್ ಮಾಡ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಗೊತ್ತಾ? ಇದ್ರ ಬಗ್ಗೆ ತಮಗೂ ಕೂಡ ಮಾಹಿತಿ ಕೊಡ್ಬೇಕಲ್ಲ ಪೊಲೀಸರು, ಈ ತರ ಆಗಿದೆ ಅಂತ. ಆಗಿ 28ನೇ ತಾರೀಕು ಆಗಿದೆ. ಇವತ್ತಿದ್ದು 9 ತಾರೀಕು, ಸುಮಾರು 10 ದಿವಸ ಆಗ್ತದೆ. ಏನ್ ಎನ್ಕ್ವೈರಿ ಮಾಡಿದಾರ? ಇವತ್ತು ನಾವೇ ಶಾಸಕರಾಗಿ ಅದ್ರ ಬಗ್ಗೆ ನಮಗ ಯಾವುದು ಕೂಡ ಮಾಹಿತಿ ಕೊಡಲ್ಲ ಪೊಲೀಸರು. ಕ್ಷೇತ್ರದಾಗೆ ಒಬ್ಬ ಹೋಗಿ ಹುಡುಗ ಅವನಿಗೆ ಯಾವುದೋ ಒಂದು ಪ್ಲಾಟ್ ಇಂದ ವ್ಯವಹಾರ ಮಾಡಿ ಸ್ವಲ್ಪ ತೊಂದರೆ ಆಗಿ ವಿಡಿಯೋ ಮಾಡಿದ್ದಾನ. ವಿಡಿಯೋ ಮಾಡಿ 4 ಜನರ ಹೆಸರು ಹೇಳಿದ್ದಾನ. ನನಗೆ ಇವ್ರಲಿಂದ ಈ ತರ ತೊಂದರೆ ಆಗ್ತಾ ಇದೆ, ನಾ ಸ್ವಲ್ಪ ಗಣ್ಯರ ಹತ್ರ ರಾಜಕೀಯ ಹತ್ರ ಕೂಡ ಹೋಗಿದೆ, ಅವ್ರು ಕಿವಿ ಮೇಲೆ ಹಾಕೊಂಡಿಲ್ಲ.
ಮತ್ತೆ ನಾಳೆ ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ, ಈ ಆತ್ಮಹತ್ಯೆಗೆ ಇವ್ರು 4 ಜನರು ಕಾರಣರಂತ ಒಂದು ವಿಡಿಯೋ ಮಾಡಿ ಆತ್ಮಹತ್ಯೆ ಮಾಡ್ಕೊಳಕ ಗೋಲಿ ತಿಂತ ನಾವು ಗೋಲಿ ತಿಂದಿ ಹಾಸ್ಪಿಟಲ್ ಹೋಗಿ ಅಲ್ಲಿಂದ ರೆಫರ್ ಮಾಡಿ ಬೀದರ್ ಬರ್ತಾನ. ಇಲ್ಲಿ ಹೆಂಗಿದೆ ನೋಡಿ, ಇಲ್ಲಿ ಬಂದು ಏನ್ ತಗೋತಾರ ಅಂತಂದ್ರೆ ಸ್ಟೇಟ್ಮೆಂಟ್ ತಗೋತಾರ ಪೊಲೀಸರು. ಆ ಸ್ಟೇಟ್ಮೆಂಟ್ ತಗೋತಾರ. ಈಗ ಅವನು ಅಸ್ವಸ್ಥ ಆಗಿರ್ತಿರ್ತಾನ ಪಾಪ ಹಾಸ್ಪಿಟಲ್ ನಲ್ಲಿ, 120 ಗೋಲಿ ತಿಂದಿರ್ತಾನಂತ. ಆ ಟೈಮ್ನಾಗ ಒಂದು ಸ್ಟೇಟ್ಮೆಂಟ್ ತಗೊಂಡು ಯಾವುದೋ ಒಂದು ಸ್ಟೇಟ್ಮೆಂಟ್, ಆದ್ರೆ ಅವನು ವಿಡಿಯೋನೇ ಇದೆ ಕ್ಲಿಯರ್. ನನಗೆ ಇವರು 4 ಮಂದಿ ಇಲ್ಲಿಂದ ನನಗ ಜೀವ ಬೆದರಿಕೆ ಇದೆ, ಅದಕ್ಕಾಗಿ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ, ಏನೇ ನನ್ನ ಆತ್ಮಹತ್ಯೆ ಕಾರಣ ಇವರೇ ಅಂತ. ಆದ್ರೆ ಆ FIR ಮಾಡ್ತಾರ ಅವರು, ಆ FIR ಕಾಪಿ ನಿಮ್ಗೆ ತೋರಿಸ್ತೀನಿ. ಆ FIR ದಾಗ 4 ಮಂದಿ ಹೆಸರು ಇರಲ್ಲ, ಅದ್ರೊಳಗೆ ಬೇರೆ ಅಮಾಯಕರು FIR ಕಾಪಿ ಹಾಕ್ತಾರ, ಹೆಸರು ಹಾಕ್ತಾರ. ಆದ್ರೆ ಯಾವ ತರ ನಡೀತಾ ಇದೆ ಎಂಬತ್ತು ನೋಡ್ಬೋದು ಇವತ್ತು. ಅದನ್ನು ಕೂಡ ನಿಮ್ಗೆ ಕೊಡ್ತೀನಿ ಇವತ್ತ. ಈ ತರ ಆಗ್ತಂತಂದ್ರೆ ಮತ್ತೆ ಪೊಲೀಸರ ಬಗ್ಗೆ ಏನು ಇವತ್ತು ವಿಶ್ವಾಸ ಇಟ್ಕೊಂಡು ನಾವು ಕೇಳ್ಬೇಕು ಅವರಿಗೆ. ಅವರೆಲ್ಲ ಏನಾಗಿಲ್ಲ, ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರ, ಬಾಕಿ ಮಿಕ್ಕಿದ ಏನು ಇಲ್ಲ. ಯಾವುದು ಕೂಡ ಸರ್ಕಾರ ಕೈಗೊಂಬೆ ಮಾಡ್ತಾ ಇದ್ದಾರೆ ಗೊತ್ತಾ. ಸರ್ಕಾರ ಏನ್ ಹೇಳುತ್ತೋ, ಸರ್ಕಾರದಾಗ ಇದ್ದವ್ರು ಏನ್ ಹೇಳೋರು ಅಷ್ಟೇ ಕೆಲಸ ಮಾಡಬೇಕು, ಅದು ಬಿಟ್ಟು ಯಾವುದು ಕೂಡ ಏನು ಇಲ್ಲ. आसमान में कभी खबर नहीं बनती, धरती को कभी गुस्सा नहीं आता, इंसान को कभी सबर नहीं आता। चिंता से चतुराई घटी, पापी से लक्ष्मी घटी। याद है तो आबाद है, भूल गए तो बर्बाद है। सिगरेट पिया शिखपति बना, गांजा पिया लखपति बना, बीड़ी पिया भिखपति बना। जय भोली सोनी का गोली, देखने वालों की जली। ये तो खर्च रहना वैस्तने सर्ववाच्यम बंदाय कुरुकुरु सोदर सोदरी मित्रा दीघि दीघि स्व ओम धर्म हरम किम राम भक्ता वीरंजनाय मम कुटुंबे सर्वजना अनुन्यम देहि देहि पते सद्बुद्धि मनोवांचम कुरुकुरु स्व ओम हरम किम किम राम राम हनुमान मम संधि मगच मम कुटुंबे सर्वजना सर्व रोग निवारणाय फट स्वाहा. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.